ಯಜಮಾನ ಯಜಮಾನ. ರೀ ಅಂತ ಕರಿಬೇಡಿ ಮೇಡಮ್. ನನ್ನ ಹೆಸರು ರಾಘವೇಂದ್ರ. ಮುಂಚೆಯಿಂದನೂ ರಾಘು ಅಂತ ಕರಿತಿದ್ರಿ ಅಲ್ವಾ, ಹಾಗೆ ಕರಿಬೇಕು. ನಿಮ್ ಹೆಸರು ರಾಘವೇಂದ್ರನೇ ಇರ್ಬೋದು, ಆದ್ರೆ ನೀವು ನನ್ ಗಂಡ ಅಂದ್ಮೇಲೆ ರೀ ಅನ್ನೋದ್ರಲ್ಲಿ ಏನ್ ತಪ್ಪಿದೆ ಅಲ್ವಾ ಯಜಮಾನ್ರೆ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಮೇಡಮ್. ಅರ್ಥ ಆಯ್ತು. ಅರ್ಥ ಆಗಿದೆ ಅಂದ್ಮೇಲೆ ಸುಮ್ಮನೆ ಇದ್ರೆ ನನಗೂ ಒಳ್ಳೇದು, ನಿಮ್ಗೂ ಒಳ್ಳೇದು. ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಮತ್ತಿನ್ಯಾವ ಅರ್ಥದಲ್ಲಿ ಹೇಳಿದ್ರಿ? ಈ ಜನ್ಮದಲ್ಲ, 7 ಜನ್ಮದಲ್ಲೂ ನೀವೇ ನನ್ ಗಂಡ, ನಾನೇ ನಿನ್ ಹೆಂಡತಿ ಅಂತ ಹೇಳ್ತಿದ್ದೀರಾ ತಾನೆ? ಓ, ವಿಶೇಷವಾಗಿ ನೀವು ಈ ರೀತಿ ಅರ್ಥ ಮಾಡ್ಕೋತಿದ್ದೀರಾ? ಹೌದು. ಎಷ್ಟೇ ಆದ್ರೂ ನಮ್ಮಿಬ್ಬರದು ವಿಶೇಷವಾದ ಜೋಡಿ ಅಂದ್ಮೇಲೆ ವಿಶೇಷವಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲರಿಗಿಂತ ಸ್ಪೆಷಲ್ ಆಗೇ ಇರ್ಬೇಕು ಅಲ್ವಾ ರೀ? ಓ, ಬರ್ತಾ ಇರೋ ಕೋಪಕ್ಕೆ ಏನಾಯ್ತು ಯಜಮಾನ್ರೆ? ತಲೆನೋವಾ? ತಲೆನೋವು ಬರ್ಸಕ್ಕಿಂತ ನೀವಿದ್ದೀರಾ. ತಲೆನೋವು ಬರುತ್ತೆ, ಮತ್ತೊಂದು ಬರುತ್ತೆ. ನಾನ್ ತಲೆನೋವು ಬರ್ಸಲ್ಲ, ತಲೆನೋವು ಹೋಗಿಸ್ತೀನಿ. ಮಸಾಜ್ ಮಾಡ್ಕೊಳ್ಳ, ಸರಿ ಹೋಗುತ್ತೆ. ದಯವಿಟ್ಟು ಈ ಓವರ್ ಆಕ್ಟಿಂಗ್ ನ ನಿಲ್ಲಿಸ್ತೀರಾ? ಅಪ್ಪ ದೇವ್ರೆ, ಯಾಕೆ ನನಗೆ ಟಾರ್ಚರ್ ಕೊಡ್ತಾ ಇದ್ಯಾ? ದೇವ್ರನ್ನಾಗ್ ಬೈಕೋತಿದ್ಯಾ? ನೀವ್ ನನಗೆ ಗಂಟು ಬೀಳೋದಿಕ್ಕೆ ಅವನೇ ತಾನೇ ಕಾರಣ? ಗಂಟು ಬಿದ್ದಿಲ್ಲ, ನಮ್ಮಿಬ್ರಿಗೂ ಗಂಟು ಹಾಕಿದಾನೆ. ನಿಮ್ ಕೈಲಿ 3 ಗಂಟು ಹಾಕ್ಸಿದಾನೆ. ಗಂಡ ಎಂತಿ ಅನ್ನೋ ನಂಟನ ಬೆಸ್ತಿದ್ದಾನೆ. ನನಗೆ ಆಗ್ತಾ ಇಲ್ಲ. ನಾನು ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಾನು ನಿಮ್ಮಿಂದ ದೂರ ಇರಬೇಕು, ಈ ಮನೆಯಿಂದ ಹೊರಗಡೆ ಹೋಗ್ಬೇಕು. ರೀ 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 ನನ್ ಮಾತು ಕೇಳಿ ಪ್ಲೀಸ್. ನೋಡಿ ಮೇಡಮ್, ಏನೇ ಇದು ಅವತಾರ? ಅಜ್ಜಿ, ಅದು ಸೊಂಟ ನೋವು. ಸೊಂಟ ನೋವು ಅಂತದೇನಾಯ್ತು? ಹೇಳ ಯಜಮಾನ್ರೆ. ಏಯ್, ಅವನ್ನೇನೆ ಕೇಳ್ತೀಯಾ? ಹೇಳು. ಅಜ್ಜಿ, ಏನಾಯ್ತು ಅಂದ್ರೆ ನೀವ್ ಯಾರು ಮನೇಲಿರ್ಲಿಲ್ವಲ್ಲ? ಇರ್ಲಿಲ್ಲ, ಅದಕ್ಕೇನಾಯ್ತು? ಅದಕ್ಕೆ ರಾಘು ಅಣ್ಣ ಏನೇ ಮಾಡ್ದ? ಅಮ್ಮ, ಸೊಂಟ ನೋವ್ತಿದೆ. ಅದು ರಾಘು. ಅಜ್ಜಿ, ಇವ್ರು ಸುಳ್ಳು ಹೇಳ್ತಿದ್ದಾರೆ. ಏಯ್, ಇವಳಿನ್ನು ಏನು ಹೇಳೇ ಇಲ್ಲ, ಸುಳ್ಳು ಅಂತ ಹೇಗೋ ಹೇಳ್ತೀಯಾ? ಸುಮ್ನೆ ನಿಂತ್ಕೋ. ಏಯ್, ನೀ ಹೇಳೆ. ಅದು ನೀವ್ ಯಾರು ಮನೇಲಿರ್ಲಿಲ್ವಲ್ಲ, ಆಗ ಮಲ್ಗೆ ಹೂ ತಂದ್ಕೊಟ್ರ? ಏನು? ಮಲ್ಗೆ ಹೂವ? ಹೋ, ಮಲ್ಗೆ ಹೂವನೆ ನೋಡಿ, ಮುಟ್ಕೊಂಡಿದೀನಿ. ಜೊತೆ ಬಳೆನೂ ತಂದ್ಕೊಟ್ಟಿದ್ದಾರೆ, ಕಾಲ್ಗಜ್ಜನ್ನು ತಂದಿದ್ದಾರೆ. ರೀ, ಯಾಕ್ರಿ ಸುಳ್ಳು ಹೇಳ್ತಿದ್ದೀರಾ? ಏಯ್, ಸುಮ್ನೆ ನಿಂತ್ಕೊಳ್ಳೋ. ನೀ ಹೇಳೆ. ಅದು ಅಜ್ಜಿ, ಹೂ ತಂದ್ಕೊಟ್ರ? ಸೀರೆ ಉಟ್ಕೊಂಡು, ತಲೆ ಬಾಚ್ಕೊಂಡು, ಕೈ ತುಂಬಾ ಬಳೆ ಹಾಕೊಂಡು, ಕಾಲ್ಗಜ್ಜೆ ಹಾಕೊಂಡು ರೆಡಿ ಆಗು ಅಂತ ಹೇಳಿದ್ರು. ಅಂತ ಹೇಳ್ಬಿಟ್ಟು ಹೇಳಿದ್ಮೇಲೆ ರೆಡಿ ಆಗದೆ ಇರಕ್ಕಾಗತ್ತಾ? ಅದಕ್ಕೆ ಅವ್ರು ಹೇಳ್ದಾಗೆ ಹೂ ಮುಟ್ಕೊಂಡು, ಬಳೆ ತೊಟ್ಕೊಂಡು, ಸೀರೆ ಉಟ್ಕೊಂಡು, ಕಾಲ್ಗೆಜ್ಜೆ ಹಾಕೊಂಡು ರೆಡಿ ಆಗಿದ್ದೀನಿ. ರೀ, ಏನ್ರಿ ಹೇಳ್ತಾ ಇದ್ದೀರಾ? ನಾನು ಏಯ್, ಸುಮ್ನೆ ನಿಂತ್ಕೊ ಅಂತ ಹೇಳ್ದೆ ತಾನೆ? ಅದೇನಾಯ್ತು ಮುಂದುವರ್ಸೆ. ಅದು ಇಬ್ರು ಡ್ಯಾನ್ಸ್ ಮಾಡ್ತಿದ್ವಾ? ಡ್ಯಾನ್ಸಾ? ಹಾ, ಡ್ಯಾನ್ಸೇ. ರೊಮ್ಯಾಂಟಿಕ್ ಸಾಂಗ್ ಡ್ಯಾನ್ಸ್. ರೀ, ಏನ್ರಿ ಹೇಳ್ತಿದ್ದೀರಾ? ಏಯ್, ಮಧ್ಯ ನಿಂದೇನೋ, ಸುಮ್ನೆ ನಿಂತ್ಕೊಳ್ಳೋ. ಏಯ್, ನೀನ್ ಹೇಳೆ. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಸ್ಲಿಪ್ ಆಗಿ ಬಿದ್ಬಿಟ್ನಾ? ಆಗ ಇವ್ರು ಅವಾಗ ಅವ್ನು ಏನ್ ಮಾಡ್ದ ಹೇಳು.
ಪಲ್ಲವಿ, ಆ ರೀತಿ ಎಲ್ಲ ಏನೂ ಇಲ್ಲ. ಹಾಗಾದ್ರೆ ನಿಜ ಏನಣ್ಣ? ಮುಂದೇನ್ ನಡೀತು? ಆಕ್ಚುಲಿ ಇಲ್ಲ ಟೆನ್ಷನ್ ಮಾಡಬೇಡ ನೀನು. ಮುಂದೇನಾಯ್ತು ಹೇಳಮ್ಮ. ಅದು ನೀವ್ ಯಾರು ಮನೇಲಿರ್ಲಿಲ್ವಲ್ಲ, ಆಗ ಇವ್ ಮಲ್ಗೆ ಹೂ ತಂದ್ಕೊಟ್ರ. ಸೀರೆ ಉಟ್ಕೊಂಡು ಕೈ ತುಂಬಾ ಬಳೆ ತೊಟ್ಕೊಂಡು ಕಾಲ್ಗೆಜ್ಜೆ ಹಾಕೊಂಡ್ ರೆಡಿ ಆಗು ಅಂತ ಹೇಳಿದ್ರ. ಇವರೆಲ್ಲ ನಮ್ಗೆ ಏನ್ ತಿಳ್ಕೊಂಡಿದ್ದಾರೆ? ತಾಳ್ಮೆಯಿಂದ ಇದ್ದೀನಿ ಅಂತ ನಮ್ ಕೈಲಿ ಏನು ಆಗಲ್ಲ ಅನ್ಕೊಂಡಿದ್ದಾರೆ. ಹೀಗೆ ಸುಮ್ನೆ ಇದ್ರೆ ನನ್ನ ರೋಬೋಟ್ ಅನ್ಕೊಳ್ತಾರೆ. ನಿಲ್ಸಿ ಮೇಡಮ್. ಮೇಡಮ್ ಏನ್ ಮಾಡ್ತಿದ್ದೀರಾ? ಅಲ್ಲ ಮೇಡಮ್, ಕನ್ನಡಿ ಮಿಸ್ ಕೈ ಜಾರ್ ಬಿದ್ರೇನೆ ಪನಿಷ್ಮೆಂಟ್ ಇದೆ. ಅಂತದ್ರಲ್ಲಿ ಬೇಕು ಬೇಕು ಅಂತ ಕನ್ನಡಿ ಹೊಡೆದಾಕ್ತಿದ್ದೀರಲ್ಲ, ಅಜ್ಜಿ ಬಿಡ್ತಾರ ನಿಮ್ಮನ್ನ? ಜಾಗೋ, ಇದನ್ ಮನೆನಾ ಅಥವಾ ಜೈಲ? ನನ್ಗಿರೋದಕ್ ಕಷ್ಟ ಆಗ್ತಿದೆ. ನರ್ಕ ನರ್ಕ ಅನ್ನಿಸ್ತಿದೆ. ಓ, ಈ ಮನೆ ನಿಮಗ್ ನರ್ಕ ಅನ್ನಿಸ್ತಿದ್ಯಾ? ತಗೊಳ್ಳಿ. ಇದನ್ನ ಕೊಡ್ತಿದ್ಯಾ? ನಿಮ್ಗೆ ಇಲ್ಲಿರಕ್ ಅಷ್ಟೊಂದು ಕಷ್ಟ ಆಗ್ತಿದೆ ಅನ್ಸಿದ್ರೆ ನೀವು ಹೊರಡ್ಬೋದು. ನೀವು ಇಲ್ಲಿಂದ ಹೋಗ್ತೀರಾ ಅಂತಂದ್ರೆ ನಿಮ್ಮನ್ನ ತಡೆಯೋರು ಇಲ್ಲ, ನಿಮ್ಮನ್ನ ಕೇಳೋರು ಇಲ್ಲ, ಧಾರಾಳವಾಗಿ ಹೊರಡ್ಬೋದು. ರಾಘು, ನಿಜವಾಗ್ಲೂ ನೀನ್ ನನ್ ಗಂಡನ? ಅಲ್ಲ, ಈ ತಾಳಿ? ನಿಮ್ ಪ್ರಕಾರ ಇದು ತಾಳಿ ಇರ್ಬೋದು ಮೇಡಮ್, ಆದ್ರೆ ನನ್ನ ಪ್ರಕಾರ ಕಮಿಟ್ಮೆಂಟ್ ಅನ್ನೋ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಹಾಕಿರೋದಷ್ಟೇ. ನಿಮ್ ಪ್ರಕಾರ ಈ ತಾಳಿ ಅನ್ನೋದು ಬೇಲಿಯಾಗಿತ್ತು, ಸರಪಳಿಯಾಗಿತ್ತು, 30 ದಿನ ಆದ್ಮೇಲೆ ಕಳಿಸಿ ಬೀಳ್ತಿತ್ತು ತಾನೆ? ಅದೇ ಭಾವನೆಯಲ್ಲಿ ನಾನಿದ್ದೆ ಮೇಡಮ್. ಈಗ 30 ದಿನ ಮುಗ್ದಿದೆ, ಸಂಬಂಧನೂ ಕಳೆದಿದೆ ಅಂದ್ಮೇಲೆ ನಿಮ್ ದಾರಿ ನಿಮಗೆ, ನನ್ ದಾರಿ ನನಗೆ. ಈ ಮಾತ್ ನೀನ್ ಹೇಳ್ತಿದ್ಯಾ ರಾಘು? ಹೌದು ಮೇಡಮ್, ನಾನೇ ಹೇಳ್ತಿರೋದು. ರಾಘು, ತಾಳಿಗ್ ನೀನ್ ಎಷ್ಟು ಮಹತ್ವ ಕೊಡ್ತಿದ್ದೆ, ಗಂಡ ಹೆಂಡತಿ ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡ್ತಿದ್ದೆ. ಅಂತವನು ಇವತ್ ಈ ರೀತಿ ಮಾತಾಡ್ತಿದ್ಯಾ ಅಂದ್ರೆ ನನ್ ಕೈಲಿ ನಂಬೋದಕ್ಕೆ ಆಗ್ತಿಲ್ಲ. ಮೇಡಮ್, ಈ ಗಂಡ ಹೆಂಡತಿ ಸಂಬಂಧ ಅಂದ್ರೆ 2 ಕುಟುಂಬದವರು ಸೇರಿ 2 ಮನಸ್ಸನ್ನ ಸೇರಿಸೋ ಮದುವೆಯನ್ನು ಒಪ್ಪಂದದಿಂದ ಆಗ್ಬೇಕಾಗಿರೋದು. ಇಲ್ಲಿ 2 ಕುಟುಂಬಗಳು ಒಪ್ಪಿಲ್ಲ, ಅಷ್ಟೇ ಯಾಕೆ 2 ಮನಸ್ಸುಗಳು ಸೇರಿಲ್ಲ. ಅಂದಮೇಲೆ ಇದಿಷ್ಟದ ಮದುವೆ ಆಗಲ್ಲ ಮೇಡಮ್. ನಿಮ್ಗೂ ಗೊತ್ತು ತಾನೆ ಇದು ಕಷ್ಟದಿಂದ ಆಗಿರೋ ಮದುವೆ ಅಂತ. ಈ ತಾಳಿ ಅಂದ್ರೆ ಏನು, ಮದ್ವೆ ಅಂದ್ರೆ ಏನು, ಈ ಗಂಡ ಹೆಂಡತಿ ಸಂಬಂಧ ಏನು ಅನ್ನೋದು ನನ್ಗೆ ಇವಾಗ ಅರ್ಥ ಆಗಿದೆ ರಾಘು. ನಿನಗೂ ಅರ್ಥ ಆಗಿದೆ, ಆದ್ರೆ ನಿಮ್ ಮನೆಯವ್ರಿಗೋಸ್ಕರ ಇಲ್ಲ ಅಂತ ಹೇಳ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಮನೆಯವ್ರಿಗೋಸ್ಕರನೋ ಮನ್ಸ್ಗೋಸ್ಕರನೋ ಈ ಸಂಬಂಧಕ್ಕೆ ನನ್ನ ಕಡೆಯಿಂದ ಬೆಲೆ ಇಲ್ಲ. ನಿಮ್ಗೆ ಇಲ್ಲಿರೋದಕ್ಕೆ ಕಷ್ಟ ಆಗ್ತಿದೆ ಅಂದಮೇಲೆ ಇಲ್ಲಿ ಯಾಕೆ ಬಲವಂತವಾಗಿ ಬದುಕಬೇಕು? ನೀವೇ ಹೇಳ್ತಿದ್ರಲ್ಲ, ಬದುಕಿದ್ರೆ ಇಷ್ಟಪಟ್ಟು ಬದುಕಬೇಕು, ಬದುಕಿದ್ರೆ ಇದೇ ರೀತಿ ಬದುಕಬೇಕು, ಅದೇ ರೀತಿ ಬದುಕಬೇಕು ಅಂತ. ಮತ್ತೆ ಯಾಕೆ ಕಷ್ಟಪಡ್ತಿದ್ದೀರಾ? ನಾನ್ ಕಷ್ಟಪಟ್ಟಿಲ್ಲ ರಾಘು, ಇಷ್ಟಪಟ್ಟೆ ಇರೋದು, ಇಷ್ಟಪಟ್ಟೆ ಇರ್ತೀನಿ. ಇವಾಗೇನು, ನಾನು ಇದನ್ನೆಲ್ಲ ಹೊಡೆದಾಕ್ಬಾರ್ದು ತಾನೆ? ಆಯ್ತು ಬಿಡು, ಹೊಡೆದಾಕಲ್ಲ. ನನ್ ಕೋಪನ ಯಾರ ಮೇಲೂ ತೀರ್ಸ್ಕೋಬಾರ್ದು ತಾನೆ? ಆಯ್ತು ಬಿಡು, ನನ್ ಕೋಪನು ಯಾರ ಮೇಲೂ ತೀರ್ಸ್ಕೊಳ್ಳೋದಿಲ್ಲ. ಈ ವಿಷಯದಲ್ಲಿ ರಿಸ್ಟ್ರಿಕ್ಷನ್ ಮಾಡ್ತೀಯ ಅಂದ್ರೆ ಇನ್ನು ಏನೇನ್ ಮಾಡ್ತೀವೇನು? ಏನೋ ಗೊಣಗ್ತಾ ಇದ್ದೀರಾ? ಏನು, ಈ ಮನೇಲಿ ಗೊಣಗೋದಕ್ಕೂ ಅಧಿಕಾರ ಇಲ್ವಾ? ನೋಡಿ ಮೇಡಮ್, ಹೆಣ್ಣಿಗೆ ತಾಳ್ಮೆ ಮುಖ್ಯ. ಆ ತಾಳ್ಮೆ ಇರೋದಕ್ಕೆ ಇನ್ನೂ ಇಲ್ಲೇ ಇರೋದು. ಇಲ್ಲ ಅಂದ್ರೆ ಹೋಗ್ತಿರ್ಬೋದು ಅಂತ ಹೇಳಿದ್ನಲ್ಲ. ಮಾತ್ಗೂ ಹೋಗೋದ್ರ ಬಗ್ಗೆನೇ ಮಾತಾಡ್ಬೇಡ. ನಾನು ಇಲ್ಲಿ ಇರೋದಕ್ ಬಂದಿರೋದು, ಹೋಗೋದಕ್ಕಲ್ಲ. ಸೊಸೆಯಾಗಿ ಬಾಳೋದಕ್ಕೆ. ಬಾಳೆ ಬಾಳ್ತೀನಿ ಅಂತ ಬಾಯ್ ಬಾಳ್ಕೊಂಡ್ರೆ ಸಾಲಲ್ಲ. ನಮ್ಮನೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಇರ್ಬೇಕು. ಆಯ್ತು, ಇರ್ತೀನಿ. ತಗೋ. ಏನ್ ಮುಖ ನೋಡ್ತಿದ್ಯಾ? ತಗೋ, ಇದೆಲ್ಲ ಕ್ಲೀನ್ ಮಾಡಿ ಮನೆ ಕಸ ಗುಡ್ಸು. ಕಸ ಗುಡಿಸ್ಬೇಕಾ? ಈಗ ತಾನೇ ನೀರ್ ತಂದು ಸುಸ್ತಾಗಿದ್ದೀನಿ. ಪ್ರೋಗ್ರಾಮ್ ಲಿಸ್ಟ್ ಕೊಟ್ಟಿತ್ತು ತಾನೆ? ಅದ್ರ ನೆಕ್ಸ್ಟ್ ಪ್ರೋಗ್ರಾಮ್ ಇದ್ದಿದೆ ಕಸ ಗುಡ್ಸೋದಲ್ವಾ? ಸುಸ್ತಾಗಿದ್ದೀನಿ ಪಲ್ಲವಿ, ಪ್ಲೀಸ್. ಓ, ಸುಸ್ತಾಗಿದ್ಯಾ? ಹಾಗಾದ್ರೆ ನಿಮ್ ಮನೆಗೆ ಹೋಗಿ ರೆಸ್ಟ್ ತಗೋ. ಪ್ರತಿದಿನ ಹೀಗೆ ಇರುತ್ತೆ, ನೀನ್ ಅದಕ್ಕೆ ಅಡ್ಜಸ್ಟ್ ಆಗಿ ಇರ್ತೀಯ ಅಂದ್ರೆ ಇರಬಹುದು. ಆಗ್ಲೇ ನಿನ್ಗೆ ಸೊಸೆ ಅನ್ನೋ ಅರ್ಹತೆ ಬರೋದು. ಇರ್ತ್ಯಾ ಹೋಗ್ತ್ಯಾ ಡಿಸೈಡ್ ಮಾಡು. ಸೊಸೆ ಅನ್ನೋ ಅರ್ಹತೆ ಬರ್ಬೇಕಂದ್ರೆ ಇದೆಲ್ಲ ಮಾಡ್ಬೇಕು ಅಷ್ಟೇ ತಾನೇ? ಆಯ್ತು, ಮಾಡ್ತೀನಿ.